ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತವೇ ನಮಃ. ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಜೀವನವನ್ನು ನಿಯಂತ್ರಿಸುವ ಅಥವಾ ಅದರ ಮೇಲೆ ಪ್ರಭಾವ ಬೀರುವ 9 ಪ್ರಮುಖ ಗ್ರಹಗಳಿವೆ. ಅವುಗಳೆಂದರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು. ಪ್ರತಿಯೊಂದು ಗ್ರಹವು ಒಂದಲ್ಲ ಒಂದು ದೇವತೆಗೆ ಸಂಬಂಧಿಸಿದೆ. ಆಯಾ ಗ್ರಹದೊಂದಿಗೆ ಆ ದೇವತೆಗಳನ್ನು ಪೂಜಿಸುವುದು ಹೆಚ್ಚು ಫಲಪ್ರದವೆಂದು ಹೇಳಲಾಗುತ್ತದೆ. ಇಂದಿನ ವಿಡಿಯೋದಲ್ಲಿ ನಾವು ಈ 9 ಗ್ರಹಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ದೇವತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಹೊರತಾಗಿ ನಮ್ಮ ಹಿಂದೂ ಪುರಾಣ ಶಾಸ್ತ್ರಗಳ ಆಧಾರದ ಮೇಲೆ ನವಗ್ರಹಗಳ ರಹಸ್ಯಗಳನ್ನು ನಾವು ತಿಳಿದುಕೊಳ್ಳೋಣ. ನವಗ್ರಹಗಳ ಶಕ್ತಿಯು ಎಷ್ಟೊಂದು ಪ್ರಬಲವಾಗಿದೆಂದರೆ ಅವು ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲವು ಅಥವಾ ನಾಶಪಡಿಸಬಲ್ಲವು. ನವಗ್ರಹಗಳ ಪೈಕಿ ಸೂರ್ಯ ಗ್ರಹವನ್ನು ಎಲ್ಲ ಗ್ರಹಗಳ ರಾಜ ಎಂದು ಪರಿಗಣಿಸಲಾಗುತ್ತದೆ. ಸೂರ್ಯ ಕೇವಲ ಒಂದು ಗ್ರಹವಲ್ಲ, ಅದು ಇಡೀ ವಿಶ್ವಕ್ಕೆ ಬೆಳಕು ಮತ್ತು ಜೀವವನ್ನು ನೀಡುತ್ತದೆ. ಬೆಳಗಿನ ಪ್ರಥಮ ಕಿರಣದಿಂದ ಹಿಡಿದು ಸಂಜೆಯ ತಾಪದವರೆಗೆ ಪ್ರತಿಯೊಂದು ಜೀವಿಯು ಸೂರ್ಯನ ಬೆಳಕಿನಿಂದಲೇ ಜೀವಶಕ್ತಿಯನ್ನು ಪಡೆಯುತ್ತದೆ. ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಈ ವಿಶ್ವದಲ್ಲಿ ಸೂರ್ಯನ ಅಸ್ತಿತ್ವ ಇಲ್ಲದಿದ್ದರೆ ಯಾವುದೇ ಜೀವಿಗಳು ಬದುಕಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳಲಾಗುತ್ತದೆ. ಸೂರ್ಯ ದೇವನು ಋಷಿ ಕಶ್ಯಪ ಮತ್ತು ದೇವಿ ಅದಿತಿಯ ಪುತ್ರನಾಗಿದ್ದನು. ದೇವಿ ಅದಿತಿಯ ಮಗನಾದರಿಂದಲೇ ಆತನನ್ನು ಆದಿತ್ಯ ಎಂದು ಕರೆಯಲಾಗುತ್ತದೆ. ಮಹರ್ಷಿ ಕಶ್ಯಪ ಮಹಾನ್ ಋಷಿಯಾಗಿದ್ದರು. ಅವರಿಗೆ ಅನೇಕ ಪತ್ನಿಯರಿದ್ದರು ಮತ್ತು ಅವರಿಂದಲೇ ದೇವತೆಗಳು, ದಾನವರು, ನಾಗದೇವತೆಗಳು ಹಾಗೂ ಅನೇಕ ದಿವ್ಯ ಆತ್ಮಗಳು ಹುಟ್ಟಿದರು. ಸಮಸ್ತ ದೇವತೆಗಳ ಪೈಕಿ ಸೂರ್ಯ ದೇವನಿಗೆ ಅತ್ಯುನ್ನತ ಸ್ಥಾನವಿದೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಸೂರ್ಯ ದೇವನು ಪ್ರತಿಯೊಬ್ಬರಿಗೂ ನೇರವಾಗಿ ಗೋಚರಿಸುವ ಏಕೈಕ ದೇವತೆ ಆಗಿದ್ದಾನೆ. ಸೂರ್ಯ ದೇವನು 7 ಕುದುರೆಗಳನ್ನು ಹೊಂದಿರುವ ರಥದಲ್ಲಿ ಸಂಚರಿಸುತ್ತಾನೆ. ಈ 7 ಕುದುರೆಗಳು ವಾರದ 7 ದಿನಗಳನ್ನು ಪ್ರತಿನಿಧಿಸುತ್ತವೆ. ಸೂರ್ಯನ ಬೆಳಕು ಕೇವಲ ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡುವುದಲ್ಲದೆ ನಮ್ಮೊಳಗಿರುವ ಕತ್ತಲೆ ಮತ್ತು ಅಜ್ಞಾನವನ್ನು ಹೋಗಲಾಡಿಸುತ್ತದೆ. ಸೂರ್ಯ ದೇವನು ದೇವಶಿಲ್ಪಿ ವಿಶ್ವಕರ್ಮನ ಮಗಳಾದ ದೇವಿ ಸಂಧ್ಯಾಳನ್ನು ವಿವಾಹವಾದನು. ಅವರಿಗೆ ಯಮ ಮತ್ತು ಯಮುನಾ ಎಂಬ ಅವಳಿ ಮಕ್ಕಳು ಜನಿಸಿದರು. ವಿವಾಹದ ನಂತರ ಸೂರ್ಯದೇವನೊಂದಿಗೆ ವಾಸಿಸುತ್ತಿದ್ದ ಸಂಧ್ಯಾಳಿಗೆ ಸೂರ್ಯದೇವನ ತೀವ್ರವಾದ ಶಾಖವನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಕ್ರಮೇಣ ಅವಳ ದೇಹ ಮತ್ತು ಮನಸ್ಸು ದುರ್ಬಲಗೊಂಡಿತು. ಈ ಸಮಸ್ಯೆಯನ್ನು ಪರಿಹರಿಸಲು ಸಂಧ್ಯಾ ತನ್ನ ನೆರಳಿನ ಸಹಾಯದಿಂದ ತನ್ನಂತೆಯೇ ಇರುವ ಮತ್ತೊಬ್ಬ ಸ್ತ್ರೀಯನ್ನು ಸೃಷ್ಟಿಸಿ ಅವಳಿಗೆ ಛಾಯಾ ಎಂದು ಹೆಸರಿಟ್ಟಳು. ಸೂರ್ಯದೇವನೊಂದಿಗೆ ಇರುವಂತೆ ಛಾಯಾಳಿಗೆ ಸೂಚಿಸಿ ತಾನು ತಪಸ್ಸು ಮಾಡಲು ಕಾಡಿಗೆ ತೆರಳಿದಳು. ಸ್ವಲ್ಪ ಸಮಯದ ನಂತರ ಛಾಯಾ ಶನಿ ಎಂಬ ಮಗನಿಗೆ ಜನ್ಮ ನೀಡಿದಳು. ಈ ಶನಿಯು ನವಗ್ರಹಗಳಲ್ಲಿ 8ನೇ ಗ್ರಹವಾಗಿದ್ದಾನೆ. ಸೂರ್ಯನು ನಮ್ಮ ಆತ್ಮ, ಸ್ವಾಭಿಮಾನ ಮತ್ತು ಮೂಲ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವವನು. ಅವನು ನಮಗೆ ಶಿಸ್ತು, ಶಕ್ತಿ, ಉತ್ತಮ ನಾಯಕತ್ವದ ಗುಣಗಳು, ಧೈರ್ಯ, ಉತ್ತಮ ಆರೋಗ್ಯ, ದೀರ್ಘ ಆಯುಷ್ಯ, ಕೀರ್ತಿ ಮತ್ತು ಉತ್ತಮ ವೃತ್ತಿ ಜೀವನವನ್ನು ಕರುಣಿಸುತ್ತಾನೆ. ಮತ್ತೊಂದೆಡೆ ಅವನ ಮಗನಾದ ಶನಿಯು ನಮ್ಮ ಹಿಂದಿನ ಕರ್ಮಗಳಿಗೆ ತಕ್ಕ ಫಲಿತಾಂಶಗಳನ್ನು ನಾವು ಎದುರಿಸುವಂತೆ ಮಾಡುತ್ತಾನೆ ಮತ್ತು ನಮ್ಮ ಪ್ರಾಮಾಣಿಕ ಪ್ರಯತ್ನಗಳಿಗೆ ಪ್ರತಿಫಲ ನೀಡುತ್ತಾನೆ. ಸೋಮಾರಿತನವನ್ನು ತ್ಯಜಿಸಲು, ವಿನಮ್ರರಾಗಿರಲು ಮತ್ತು ಬಲವಾದ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಲು ಅವನು ನಮಗೆ ಕಲಿಸುತ್ತಾನೆ. ಜೀವನದ ಕಠಿಣ ಸವಾಲುಗಳನ್ನು ಎದುರಿಸಲು ತಾಳ್ಮೆ ಮತ್ತು ದೃಢತೆಯನ್ನು ಹಾಗೂ ಕಷ್ಟಗಳನ್ನು ನಿಭಾಯಿಸಲು ಆಂತರಿಕ ಶಕ್ತಿಯನ್ನು ಅವನು ನಮಗೆ ನೀಡುತ್ತಾನೆ. ನಾವು ಪ್ರಬುದ್ಧರಾಗಲು, ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಮತ್ತು ನಿಜವಾದ ಜ್ಞಾನವನ್ನು ಪಡೆಯಲು ಅವನು ಸಹಾಯ ಮಾಡುತ್ತಾನೆ. ಶ್ರೀರಾಮನು ಸೂರ್ಯವಂಶಕ್ಕೆ ಸೇರಿದವನಾಗಿದ್ದರಿಂದ ಶ್ರೀರಾಮನನ್ನು ಪೂಜಿಸುವುದು ಮತ್ತು ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ನಮ್ಮ ಜಾತಕದಲ್ಲಿ ಸೂರ್ಯ ಬಲವನ್ನು ಹೆಚ್ಚಿಸುತ್ತದೆ. ನವಗ್ರಹಗಳಲ್ಲಿ ಚಂದ್ರನು 2ನೇ ಗ್ರಹವಾಗಿದ್ದಾನೆ. ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಚಂದ್ರನು ನಮ್ಮ ಮನಸ್ಸು, ಆರೋಗ್ಯ ಮತ್ತು ಸಂಬಂಧಗಳ ಸಂಕೇತವಾಗಿದ್ದಾನೆ. ಚಂದ್ರದೇವನು ಋಷಿ ಅತ್ರಿ ಮತ್ತು ದೇವಿ ಅನಸೂಯಳ ಪುತ್ರನಾಗಿದ್ದಾನೆ. ಋಷಿ ಅತ್ರಿಯು 7 ಋಷಿಗಳಲ್ಲಿ ಒಬ್ಬರಾಗಿದ್ದರು ಮತ್ತು ತಾಯಿ ಅನಸೂಯೆ ತನ್ನ ಪಾತಿವ್ರತ್ಯ ಧರ್ಮಕ್ಕೆ ಪ್ರಸಿದ್ಧಳಾಗಿದ್ದಳು. ಅವರು ತಮ್ಮ ಮಹತ್ತರವಾದ ತಪಸ್ಸಿನ ಫಲವಾಗಿ ದೇವತೆಗಳೆಲ್ಲರೂ ಅವರಿಗೆ ದಿವ್ಯ ಪುತ್ರನನ್ನು ಪಡೆಯುವಂತೆ ಆಶೀರ್ವಾದಿಸಿದರು ಮತ್ತು ಆ ಆಶೀರ್ವಾದದ ಫಲವಾಗಿ ಅವರಿಗೆ ಚಂದ್ರದೇವನು ಮಗನಾಗಿ ಜನಿಸಿದನು. ಚಂದ್ರದೇವನು ಅತ್ಯಂತ ಸುಂದರ ಹಾಗೂ ಆಕರ್ಷಕನಾಗಿದ್ದನು. ಅವನ ಸೌಂದರ್ಯವು ಎಷ್ಟೊಂದು ಆಕರ್ಷಕವಾಗಿತ್ತೆಂದರೆ ದೇವತೆಗಳು ಮತ್ತು ಅಪ್ಸರೆಯರು ಅವನನ್ನು ಕಂಡು ಮಂತ್ರಮುಗ್ಧರಾಗಿ ಅವನ ಸೌಂದರ್ಯವನ್ನು ಕೊಂಡಾಡುತ್ತಿದ್ದರು.
ಚಂದ್ರದೇವನು ದಕ್ಷ ಪ್ರಜಾಪತಿಯ 27 ಪುತ್ರಿಯರನ್ನು ವಿವಾಹವಾದನು. ವಾಸ್ತವವಾಗಿ ಈ 27 ಪುತ್ರಿಯರೇ 27 ನಕ್ಷತ್ರಗಳಾಗಿದ್ದರು. ವಿವಾಹದ ಸಮಯದಲ್ಲಿ ತನ್ನ ಎಲ್ಲ ಪತ್ನಿಯರನ್ನು ಸಮಾನ ಗೌರವ ಮತ್ತು ಪ್ರೀತಿಯಿಂದ ಕಾಣುವಂತೆ, ಅವರೆಲ್ಲರೊಂದಿಗೆ ಸಮಾನ ಸಮಯವನ್ನು ಕಳೆಯುವಂತೆ ಚಂದ್ರದೇವನಿಗೆ ಸೂಚಿಸಲಾಗಿತ್ತು. ಆದರೆ ಚಂದ್ರದೇವನು ರೋಹಿಣಿ ನಕ್ಷತ್ರದೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಾ ಇತರ ನಕ್ಷತ್ರಗಳನ್ನು ನಿರ್ಲಕ್ಷಿಸುತ್ತಿದ್ದನು. ಇದನ್ನು ಕಂಡು ಇತರ ನಕ್ಷತ್ರಗಳು ದುಃಖಿತರಾದರು ಮತ್ತು ಕೋಪಗೊಂಡರು. ಅವರು ತಮ್ಮ ತಂದೆಯಾದ ದಕ್ಷ ಪ್ರಜಾಪತಿಯ ಬಳಿ ಹೋಗಿ ಈ ಬಗ್ಗೆ ದೂರು ನೀಡಿದರು. ಆರಂಭದಲ್ಲಿ ದಕ್ಷನು ಚಂದ್ರದೇವನಿಗೆ ಎಚ್ಚರಿಕೆ ನೀಡಿದನು. ಆದರೆ ಚಂದ್ರದೇವನು ಅದನ್ನು ಕೇಳದಿದ್ದಾಗ, ಯಾವ ಸೌಂದರ್ಯದ ಬಗ್ಗೆ ನಿನಗೆ ಅಹಂಕಾರವಿದೆಯೋ ಆ ಸೌಂದರ್ಯವು ನಿಧಾನವಾಗಿ ಮರೆಯಾಗಲಿ ಎಂದು ದಕ್ಷನು ಚಂದ್ರದೇವನಿಗೆ ಶಾಪವಿಟ್ಟನು. ಶಾಪದ ನಂತರ ತಕ್ಷಣವೇ ಚಂದ್ರದೇವನ ಕಾಂತಿ ಮರೆಯಾಗತೊಡಗಿತು. ಅವನು ತನ್ನ ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಕಳೆದುಕೊಂಡನು. ಇದರಿಂದಾಗಿ ಇಡೀ ವಿಶ್ವದಲ್ಲಿ ಅಸಮತೋಲನ ಉಂಟಾಯಿತು. ತನ್ನ ತಪ್ಪಿನ ಅರಿವಾದಾಗ ಚಂದ್ರದೇವನು ಶಿವನ ಕುರಿತು ಕಠಿಣ ತಪಸ್ಸನ್ನು ಆಚರಿಸಿದನು. ವರ್ಷಗಳ ತಪಸ್ಸಿನ ನಂತರ ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು ಮತ್ತು ಚಂದ್ರದೇವನನ್ನು ತನ್ನ ಶಿರಸಿನ ಮೇಲೆ ಧರಿಸಿಕೊಂಡನು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಮತ್ತು ಆಳವಾದ ಉಪಪ್ರಜ್ಞೆಯ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸುತ್ತಾನೆ. ನಮ್ಮ ಜಾತಕದಲ್ಲಿ ಚಂದ್ರನು ಬಲವಾಗಿದ್ದರೆ ಅದು ನಮಗೆ ಶಾಂತಿ ಮತ್ತು ಸ್ಪಷ್ಟವಾದ ಏಕಾಗ್ರತೆಯನ್ನು ನೀಡುತ್ತದೆ. ಅದೇ ಚಂದ್ರನು ದುರ್ಬಲವಾಗಿದ್ದರೆ ಜೀವನದಲ್ಲಿ ಒತ್ತಡ, ಭಯ ಮತ್ತು ದುಃಖವನ್ನು ಉಂಟು ಮಾಡುತ್ತಾನೆ. ದೈನಂದಿನ ಜೀವನದ ನಿರ್ಧಾರಗಳನ್ನು ನಾವು ಎಷ್ಟು ತ್ವರಿತವಾಗಿ ಮತ್ತು ಸ್ಪಷ್ಟವಾಗಿ ತೆಗೆದುಕೊಳ್ಳುತ್ತೇವೆ ಎಂಬುದರ ಮೇಲೆ ಇದು ಪರಿಣಾಮ ಬೀರುತ್ತದೆ. ಶಿವನು ಚಂದ್ರನನ್ನು ತನ್ನ ಶಿರಸಿನಲ್ಲಿ ಧರಿಸಿರುವುದರಿಂದ ಶಿವನನ್ನು ಪೂಜಿಸುವುದು, ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಮತ್ತು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ನಮ್ಮ ಜಾತಕದಲ್ಲಿ ಚಂದ್ರಬಲವನ್ನು ಹೆಚ್ಚಿಸುತ್ತದೆ. ನವಗ್ರಹಗಳಲ್ಲಿ 9ನೇ ಗ್ರಹವೇ ಮಂಗಳ ಗ್ರಹ. ಎಲ್ಲ ಗ್ರಹಗಳ ಪೈಕಿ ಇದು ಅತ್ಯಂತ ಪ್ರಭಾವಶಾಲಿ ಮತ್ತು ಶಕ್ತಿಯುತವಾದ ಗ್ರಹವೆಂದು ಪರಿಗಣಿಸಲಾಗಿದೆ. ಮಂಗಳ ಗ್ರಹವು ಶಿವ ಮತ್ತು ಭೂಮಿ ದೇವಿಯ ಪುತ್ರನೆಂದು ಹೇಳಲಾಗುತ್ತದೆ. ಅದರಿಂದಲೇ ಇವನನ್ನು ಭೂಮಿ ಪುತ್ರ ಎಂದು ಕರೆಯುತ್ತಾರೆ. ಶಾಸ್ತ್ರಗಳ ಪ್ರಕಾರ ಒಮ್ಮೆ ಶಿವನು ಪ್ರಪಂಚದ ಲೌಕಿಕ ಚಟುವಟಿಕೆಗಳಿಂದ ದೂರವಾಗಿ ಗಾಢ ಧ್ಯಾನದಲ್ಲಿ ಮಗ್ನನಾಗಿದ್ದಾಗ ಆ ಧ್ಯಾನದ ಪ್ರಭಾವದಿಂದ ಅವನ ದೇಹದಿಂದ ಬೆವರಿನ ಹನಿಯೊಂದು ಭೂಮಿಯ ಮೇಲೆ ಬಿತ್ತು. ಆ ಬೆವರಿನ ಹನಿ ಸಾಮಾನ್ಯವಾಗಿರಲಿಲ್ಲ. ಅದು ಶಿವನ ಸಂಪೂರ್ಣ ಶಕ್ತಿ ಮತ್ತು ಊರ್ಜೆಯನ್ನು ಒಳಗೊಂಡಿತ್ತು. ಆ ಬೆವರಿನ ಹನಿ ಭೂಮಿಯನ್ನು ಸ್ಪರ್ಶಿಸಿದಾಗ ಭೂಮಿ ದೇವಿಯು ಅದನ್ನು ತನ್ನ ಗರ್ಭದಲ್ಲಿ ಧರಿಸಿದಳು ಮತ್ತು ಕಾಲಕ್ರಮೇಣ ಅವಳಿಂದ ದಿವ್ಯ ಹಾಗೂ ಬಲಿಷ್ಠವಾದ ಮಗುವೊಂದು ಜನಿಸಿತು. ಆ ಮಗು ಕೆಂಪು ಬಣ್ಣದ ಮೈಬಣ್ಣವನ್ನು ಹೊಂದಿತ್ತು ಮತ್ತು ಅದರ ದೇಹದಿಂದ ಪ್ರಬಲವಾದ ಕಾಂತಿ ಹೊರಹೊಮ್ಮುತ್ತಿತ್ತು. ಮುಂದೆ ಇದೇ ಮಗು ಮಂಗಳ ಗ್ರಹವೆಂದು ಪ್ರಸಿದ್ಧವಾಯಿತು. ಹುಟ್ಟಿನಿಂದಲೇ ಮಂಗಳ ಗ್ರಹವು ವೀರ ಮತ್ತು ಪರಾಕ್ರಮಶಾಲಿಯಾಗಿತ್ತು. ಅವನು ಮಹತ್ತರವಾದ ಸಾಧನೆಗಳನ್ನು ಮಾಡಿದನು ಮತ್ತು ಅತ್ಯಂತ ಶಕ್ತಿಯುತವಾದ ಯುದ್ಧ ಕಲೆಗಳನ್ನು ಕಲಿತನು. ಅವನಲ್ಲಿ ಶಿವ ಮತ್ತು ಭೂಮಿ ದೇವಿ ಇಬ್ಬರ ಶಕ್ತಿಯು ನೆಲೆಗೊಂಡಿತ್ತು. ಇವನನ್ನು ಯುದ್ಧ ಮತ್ತು ನ್ಯಾಯದ ಅಧಿಪತಿ ಎಂದು ಕರೆಯಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಮಂಗಳ ಗ್ರಹವು ಬಲವಾಗಿದ್ದರೆ ವ್ಯಕ್ತಿಯು ಧೈರ್ಯಶಾಲಿ ಮತ್ತು ಸಾಹಸಿಯಾಗುತ್ತಾನೆ. ಒಂದು ವೇಳೆ ಅದು ದುರ್ಬಲವಾಗಿದ್ದರೆ ವ್ಯಕ್ತಿಯು ಕೋಪಿಷ್ಠನಾಗುವುದು, ವಾದಪ್ರಿಯನಾಗುವುದು ಮತ್ತು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ಸಂಭವಿಸುತ್ತದೆ. ಬಲವಾದ ಮಂಗಳ ಗ್ರಹವು ಜೀವನದ ದೊಡ್ಡ ಅಡೆತಡೆಗಳನ್ನು ನಿವಾರಿಸಲು ಅಗತ್ಯವಾದ ಧೈರ್ಯ, ಇಚ್ಛಾಶಕ್ತಿ ಮತ್ತು ಮಾನಸಿಕ ಬಲವನ್ನು ನೀಡುತ್ತದೆ. ಇದು ಸಹಜ ನಾಯಕತ್ವದ ಗುಣ, ಆತ್ಮವಿಶ್ವಾಸ ಮತ್ತು ಫಲಿತಾಂಶ ಆಧಾರಿತವಾದ ತೀಕ್ಷ್ಣ ದೃಷ್ಟಿಕೋನವನ್ನು ಬೆಳೆಸುತ್ತದೆ. ಮಂಗಳ ಗ್ರಹವು ಭೂಮಿ ದೇವಿಯ ಪುತ್ರನಾಗಿರುವುದರಿಂದ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಮಂಗಳ ಗ್ರಹದ ಬಲವು ಹೆಚ್ಚಿಸುತ್ತದೆ. ಇದಲ್ಲದೆ ಮಂಗಳ ಗ್ರಹವು ಶಕ್ತಿ, ಸಾಮರ್ಥ್ಯ ಮತ್ತು ವಿಜಯದ ಸಂಕೇತವಾಗಿರುವುದರಿಂದ ಕಾರ್ತಿಕೇಯ ಮತ್ತು ಹನುಮಂತನನ್ನು ಪೂಜಿಸುವುದರಿಂದ ನಮ್ಮ ಎಲ್ಲ ಮಂಗಳ ದೋಷಗಳು ನಿವಾರಣೆಯಾಗುತ್ತವೆ. ಇನ್ನು 5ನೇ ಗ್ರಹ ಬುಧ ಗ್ರಹ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಬುಧ ಗ್ರಹವು ಉತ್ತಮ ಸ್ಥಾನದಲ್ಲಿದ್ದರೆ ವ್ಯಕ್ತಿಯು ಉತ್ತಮ ವಾಕ್ ಚಾತುರ್ಯವನ್ನು ಹೊಂದಿರುತ್ತಾನೆ, ಚುರುಕಾದ ಬುದ್ಧಿಶಕ್ತಿಯನ್ನು ಪಡೆಯುತ್ತಾನೆ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣುತ್ತಾನೆ. ಬುಧ ಗ್ರಹದ ಜನನದ ಕಥೆಯು ಅತ್ಯಂತ ಅದ್ಭುತ ಮತ್ತು ರಹಸ್ಯಮಯವಾಗಿದೆ. ಪುರಾಣಗಳ ಪ್ರಕಾರ ದೇವತೆಗಳ ಗುರುವಾದ ಗುರು ಬೃಹಸ್ಪತಿಯ ಪತ್ನಿ ದೇವಿ ತಾರಾ ಅತ್ಯಂತ ಸುಂದರಿಯಾಗಿದ್ದಳು. ಒಮ್ಮೆ ಚಂದ್ರದೇವನು ದೇವಿ ತಾರಾಳನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮರುಳಾದನು. ದಿನಗಳು ಕಳೆದಂತೆ ಅವನ ಆಕರ್ಷಣೆ ಹೆಚ್ಚಾಯಿತು ಮತ್ತು ದೇವಿ ತಾರಾ ಕೂಡ ಚಂದ್ರದೇವನನ್ನು ಪ್ರೀತಿಸತೊಡಗಿದಳು.
ಒಮ್ಮೆ ಚಂದ್ರದೇವನು ದೇವಿ ತಾರಾಳನ್ನು ಚಂದ್ರಲೋಕಕ್ಕೆ ಕರೆದೊಯ್ದನು. ಈ ವಿಷಯ ತಿಳಿದ ಗುರು ಬೃಹಸ್ಪತಿ ಕೋಪಗೊಂಡು ಅವಳನ್ನು ಮರಳಿ ಕರೆತರಲು ಪ್ರಯತ್ನಿಸಿದನು. ಆದರೆ ಚಂದ್ರದೇವನು ಅವಳನ್ನು ಕಳುಹಿಸಲು ನಿರಾಕರಿಸಿದನು. ಈ ವಿವಾದವು ಎಷ್ಟು ದೊಡ್ಡದಾಯಿತೆಂದರೆ ಅದನ್ನು ಬಗೆಹರಿಸಲು ದೇವತೆಗಳು ಮತ್ತು ಋಷಿಗಳು ಮುಂದೆ ಬರಬೇಕಾಯಿತು. ಪರಿಸ್ಥಿತಿಯು ಯುದ್ಧದ ಹಂತಕ್ಕೂ ತಲುಪಿತು. ಆಗ ಭಗವಾನ್ ಬ್ರಹ್ಮನು ಅಲ್ಲಿಗೆ ಬಂದು ಅವರನ್ನು ಸಮಾಧಾನಪಡಿಸಿದನು. ಬ್ರಹ್ಮನು ದೇವಿ ತಾರಾಳನ್ನು ಗುರು ಬೃಹಸ್ಪತಿಯ ಬಳಿಗೆ ಮರಳಿ ಕಳುಹಿಸಿದನು. ಆ ಸಮಯದಲ್ಲಿ ದೇವಿ ತಾರಾ ಗರ್ಭಿಣಿಯಾಗಿದ್ದಳು. ಅವಳು ಅತ್ಯಂತ ಬುದ್ಧಿವಂತ ಮತ್ತು ಸುಂದರವಾದ ಮಗನಿಗೆ ಜನ್ಮ ನೀಡಿದಾಗ ಆ ಬಾಲಕನ ಸೌಂದರ್ಯವನ್ನು ಕಂಡು ದೇವತೆಗಳು ಮತ್ತು ಋಷಿಗಳು ಮಂತ್ರಮುಗ್ಧರಾದರು ಮತ್ತು ಅವನನ್ನು ಕೊಂಡಾಡಿದರು. ಆಗ ಈ ಮಗು ಯಾರದು, ಗುರು ಬೃಹಸ್ಪತಿಯದು ಅಥವಾ ಚಂದ್ರದೇವನದು ಎಂಬ ಪ್ರಶ್ನೆಯು ಉದ್ಭವಿಸಿತು. ಗುರು ಬೃಹಸ್ಪತಿ ದೇವಿ ತಾರಾಳನ್ನು ಮಗು ಯಾರದು ಎಂದು ಕೇಳಿದಾಗ ಚಂದ್ರದೇವನು ಆ ಮಗು ತನ್ನದೇ ಎಂದು ಹೇಳಿದನು. ಮುಂದೆ ಅದೇ ಮಗು ಬುಧ ಎಂದು ಪ್ರಸಿದ್ಧನಾದನು. ಬುಧ ಗ್ರಹವು ನಮ್ಮ ಬುದ್ಧಿಶಕ್ತಿ, ಸಂವಹನ ಮತ್ತು ವ್ಯವಹಾರಗಳನ್ನು ನಿಯಂತ್ರಿಸುತ್ತಾನೆ. ಜಾತಕದಲ್ಲಿ ಬುಧ ಗ್ರಹದ ಸಮತೋಲಿತ ಸ್ಥಾನವು ತಾರ್ಕಿಕ ಚಿಂತನೆ, ಚುರುಕುತನ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಹೆಚ್ಚಿಸುತ್ತದೆ. ಆದರೆ ಗ್ರಹದ ಅಶುಭ ಸ್ಥಾನವು ಗೊಂದಲ ಅಥವಾ ಮಾತಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಬುಧ ಗ್ರಹವು ಭಗವಾನ್ ಗಣೇಶನೊಂದಿಗೆ ಸಂಬಂಧ ಹೊಂದಿದೆ. ಗಣೇಶನನ್ನು ಪೂಜಿಸುವುದು ಮತ್ತು ಗಣೇಶನಿಗೆ ದುರ್ವ ಹುಲ್ಲನ್ನು ಅರ್ಪಿಸುವುದು ನಮ್ಮ ಜಾತಕದಲ್ಲಿ ಬುಧ ಗ್ರಹದ ಬಲವನ್ನು ಹೆಚ್ಚಿಸುತ್ತದೆ. ನವಗ್ರಹಗಳಲ್ಲಿ 3ನೇ ಗ್ರಹವೇ ಗುರುಗ್ರಹ. ಎಲ್ಲಾ ಗ್ರಹಗಳ ಪೈಕಿ ಗುರುಗ್ರಹವು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾರ ಜಾತಕದಲ್ಲಿ ಗುರುಗ್ರಹವು ಬಲವಾಗಿದ್ದರೆ ಅವರಿಗೆ ಯಶಸ್ಸು, ಕೀರ್ತಿ, ಸಂಪತ್ತು, ಸುಖಮಯ ದಾಂಪತ್ಯ ಮತ್ತು ಶಾಂತಿಯುತ ಜೀವನ ಲಭಿಸುತ್ತದೆ. ಗುರು ಬೃಹಸ್ಪತಿಯು ಶ್ರೇಷ್ಠ ವಂಶದಲ್ಲಿ ಜನಿಸಿದವರು. ಇವರು ಮಹರ್ಷಿ ಅಂಗೀರಸ ಮತ್ತು ದೇವಿ ಸ್ವರೂಪ ಅವರ ಪುತ್ರನಾಗಿದ್ದನು. ವೇದಶಾಸ್ತ್ರಗಳಲ್ಲಿ ಅಪಾರ ಜ್ಞಾನವಿದ್ದು ಹಾಗೂ ಪವಿತ್ರ ಜೀವನ ನಡೆಸುತ್ತಿದ್ದ ಅಂತಹ ಶ್ರೇಷ್ಠ ಪೋಷಕರ ಮಗನಾದ ಬೃಹಸ್ಪತಿಯು ಹುಟ್ಟಿನಿಂದಲೇ ಮಹಾನ್ ಯಾಗಗಳು ಮತ್ತು ತಪಸ್ಸಿನಲ್ಲಿ ಆಸಕ್ತಿ ಹೊಂದಿದ್ದರು. ಬಾಲ್ಯದಲ್ಲೇ ವೇದಗಳು, ಉಪನಿಷತ್ತುಗಳು ಮತ್ತು ಧರ್ಮಶಾಸ್ತ್ರಗಳ ಸಂಪೂರ್ಣ ಜ್ಞಾನವನ್ನು ಅವರು ಪಡೆದಿದ್ದರು. ಇತರ ಬಾಲಕರು ಆಟೋಟಗಳಲ್ಲಿ ಮಗ್ನರಾಗಿದ್ದಾಗ ಬಾಲಕ ಬೃಹಸ್ಪತಿಯು ಋಷಿಗಳೊಂದಿಗೆ ಕುಳಿತು ಅವರಿಂದ ಜ್ಞಾನವನ್ನು ಪಡೆಯುತ್ತಿದ್ದರು. ಗುರು ಬೃಹಸ್ಪತಿಯ ಸ್ಮರಣೆ ಶಕ್ತಿ ಎಷ್ಟು ತೀವ್ರವಾಗಿತ್ತೆಂದರೆ ಒಮ್ಮೆ ಕೇಳಿದ ಶಾಸ್ತ್ರದ ವಿಷಯವನ್ನು ಅವರು ಎಂದಿಗೂ ಮರೆಯುತ್ತಿರಲಿಲ್ಲ. ಈ ಸಾಮರ್ಥ್ಯದಿಂದಾಗಿ ಎಲ್ಲಾ ಋಷಿಗಳು ಅವರನ್ನು ದೇವತೆಗಳ ಗುರುವನ್ನಾಗಿ ಮಾಡಿದರು. ಮುಂದೆ ಗುರು ಬೃಹಸ್ಪತಿಯು ಕಠಿಣ ತಪಸ್ಸನ್ನಾಚರಿಸಿ ಬ್ರಹ್ಮಜ್ಞಾನವನ್ನು ಪಡೆದರು. ಪುರಾಣಗಳ ಪ್ರಕಾರ ಗುರು ಬೃಹಸ್ಪತಿಯು ಕೇವಲ ಗುರುವಲ್ಲದೆ ನ್ಯಾಯಪಾಲಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಯಾವಾಗಲೂ ಸತ್ಯದ ಪರವಾಗಿ ನಿಲ್ಲುತ್ತಿದ್ದರು. ಇದೇ ಕಾರಣಕ್ಕಾಗಿ ದೇವತೆಗಳು ಮಾತ್ರವಲ್ಲದೆ ಋಷಿಮುನಿಗಳು ಅವರನ್ನು ಗೌರವಿಸುತ್ತಿದ್ದರು. ಗುರುಗ್ರಹವು ಜ್ಞಾನ, ಸಂಪತ್ತು ಮತ್ತು ದೈವಿಕ ಅನುಗ್ರಹದ ಸಂಕೇತವಾಗಿದೆ. ಇದು ನಮ್ಮ ಜೀವನದ ಅಂಧಕಾರವನ್ನು ಹೋಗಲಾಡಿಸಿ ಧರ್ಮ ಮತ್ತು ಸಮೃದ್ಧಿಯತ್ತ ನಮ್ಮನ್ನು ಮುನ್ನಡೆಸುತ್ತದೆ. ಇದು ನಮಗೆ ಉತ್ತಮ ಜ್ಞಾನ ಮತ್ತು ಆಳವಾದ ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಇದು ಆರ್ಥಿಕ ಸ್ಥಿರತೆ, ಅದೃಷ್ಟ ಮತ್ತು ಭೌತಿಕ ಪ್ರಗತಿಯನ್ನು ಸೂಚಿಸುತ್ತದೆ. ಇದು ನೈತಿಕ ಮೌಲ್ಯಗಳು, ನ್ಯಾಯ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಪ್ರೇರೇಪಿಸುತ್ತದೆ. ಗುರುಗ್ರಹವು ಭಗವಾನ್ ವಿಷ್ಣುವಿನೊಂದಿಗೆ ಸಂಬಂಧ ಹೊಂದಿದೆ. ವಿಷ್ಣುವನ್ನು ಪೂಜಿಸುವುದರಿಂದ ಮತ್ತು ವಿಷ್ಣು ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಗುರುಬಲವು ಹೆಚ್ಚಿಸುತ್ತದೆ. ಗುರುಗಳು ಮತ್ತು ಆಚಾರ್ಯರನ್ನು ಗೌರವಿಸುವುದರಿಂದ, ಪೂಜಿಸುವುದರಿಂದ ಹಾಗೂ ಗುರು ಪಾದುಕೆಗಳನ್ನು ಪೂಜಿಸುವುದರಿಂದ ನಮ್ಮ ಗುರುಗ್ರಹದ ದೋಷಗಳು ನಿವಾರಣೆಯಾಗುತ್ತದೆ. ನವಗ್ರಹಗಳಲ್ಲಿ 6ನೇ ಗ್ರಹ ಶುಕ್ರಗ್ರಹ. ಶುಕ್ರಾಚಾರ್ಯರನ್ನು ದೈತ್ಯ ಗುರು ಎಂದು ಕರೆಯಲಾಗುತ್ತದೆ. ಅವರು ಕೇವಲ ದೈತ್ಯರ ಗುರುವಾಗಷ್ಟೇ ಅಲ್ಲದೆ ಅಪಾರ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದಿರುವವರಾಗಿದ್ದರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜೀವನದಲ್ಲಿ ಶುಕ್ರ ಗ್ರಹವು ಪ್ರಮುಖ ಪಾತ್ರ ವಹಿಸುತ್ತದೆ. ಶುಕ್ರ ಗ್ರಹದ ಅನುಗ್ರಹವಿರುವವರು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅಲ್ಲದೆ ಕಲೆ, ಪ್ರೀತಿ, ಸಂಪತ್ತು ಮತ್ತು ಉತ್ತಮ ಸಂಬಂಧಗಳಲ್ಲಿ ಯಶಸ್ಸನ್ನು ಕಾಣುವುದಲ್ಲದೆ ಜೀವನದಲ್ಲಿ ನೆಮ್ಮದಿಯನ್ನು ಪಡೆಯುತ್ತಾರೆ. ಶುಕ್ರಾಚಾರ್ಯರು ಋಷಿ ಭೃಗು ಮತ್ತು ದೇವಿ ಕಾವ್ಯರ ಪುತ್ರರಾಗಿದ್ದರು. ಇಂತಹ ಬುದ್ಧಿವಂತ ಪೋಷಕರಿಗೆ ಜನಿಸಿದರಿಂದ ಶುಕ್ರಾಚಾರ್ಯರು ಸಹಜವಾಗಿಯೇ ಅತ್ಯಂತ ಚುರುಕಾದ ಮತ್ತು ಬುದ್ಧಿವಂತರಾಗಿದ್ದರು. ಆದರೆ ಅವರ ಆಲೋಚನೆ ಶೈಲಿಯು ಇತರ ಋಷಿಗಳಿಗಿಂತ ಭಿನ್ನವಾಗಿತ್ತು. ದೇವತೆಗಳಿಗೆ ಧಾರ್ಮಿಕ ಜ್ಞಾನವನ್ನು ಬೋಧಿಸುತ್ತಿದ್ದ ಇತರ ಋಷಿಗಳಿಗೆ ಭಿನ್ನವಾಗಿ ಶುಕ್ರಾಚಾರ್ಯರು ದೈತ್ಯರಿಗೆ ಕುಟಿಲ ನೀತಿಯನ್ನು ಕಲಿಸುತ್ತಿದ್ದರು.
ಅವರು ಶಿವನನ್ನು ಕುರಿತು ಕಠಿಣ ತಪಸ್ಸು ಮಾಡಿ ಮೃತ್ ಸಂಜೀವನಿ ವಿದ್ಯೆಯನ್ನು ಪಡೆದರು. ಈ ವಿದ್ಯೆಯ ಸಹಾಯದಿಂದ ಅವರು ದೈತ್ಯರನ್ನು ಮೃತ್ಯುವಿನಿಂದ ಪಾರು ಮಾಡುತ್ತಿದ್ದರು. ಅವರು ದೈತ್ಯರಿಗೆ ಯುದ್ಧ ನೀತಿ, ರಾಜನೀತಿ, ಜ್ಞಾನ, ವಿಜ್ಞಾನ ಮತ್ತು ಜೀವನಕ್ಕೆ ಅಗತ್ಯವಾದ ಸಮಸ್ತ ವಿದ್ಯೆಗಳನ್ನು ಕಲಿಸಿದರು. ಅವರು ಯಾವುದೇ ತಾರತಮ್ಯವಿಲ್ಲದೆ ಯಾರಿಗೂ ಬೋಧಿಸುತ್ತಿದ್ದ ಅವರು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಬೋಧಿಸುತ್ತಿದ್ದರು. ಕುಲ ಗೋತ್ರಗಳ ಭೇದವಿಲ್ಲದೆ ಜ್ಞಾನವನ್ನು ಎಲ್ಲರಿಗೂ ತಲುಪಿಸಬೇಕು ಎಲ್ಲರಿಗೂ ತಲುಪಿಸಬೇಕು ಎಂಬುದು ಅವರ ನಂಬಿಕೆಯಾಗಿತ್ತು. ವೇದಿಕ ಜ್ಯೋತಿಷ್ಯದ ಪ್ರಕಾರ ಶುಕ್ರ ಗ್ರಹವು ನಮ್ಮ ಜೀವನದಲ್ಲಿ ಪ್ರೀತಿ, ಸಂಪತ್ತು, ಸೌಂದರ್ಯ ಮತ್ತು ಸುಖ ಸೌಕರ್ಯಗಳನ್ನು ತರುತ್ತದೆ. ನಾವು ಹೇಗೆ ಸಂತೋಷವನ್ನು ಅನುಭವಿಸುತ್ತೇವೆ, ಕಲೆಗಳನ್ನು ಆಸ್ವಾದಿಸುತ್ತೇವೆ ಮತ್ತು ಇತರರೊಂದಿಗೆ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತೇವೆ ಎಂಬುದನ್ನು ಇದು ನಿರ್ಧರಿಸುತ್ತದೆ. ನಮ್ಮ ಜಾತಕದಲ್ಲಿ ಶುಕ್ರ ಗ್ರಹವು ಬಲವಾಗಿದ್ದರೆ ಅದು ಸಂಗಾತಿ ಮತ್ತು ಕುಟುಂಬಗಳೊಂದಿಗೆ ಸುಖಮಯ ಹಾಗೂ ಶಾಂತಿಯುತ ಜೀವನ ನಡೆಸಲು ಸಹಾಯ ಮಾಡುತ್ತದೆ. ಶುಕ್ರ ಗ್ರಹವು ದೇವಿ ಲಕ್ಷ್ಮಿಯೊಂದಿಗೆ ಸಂಬಂಧ ಹೊಂದಿದೆ. ಪ್ರತಿ ಶುಕ್ರವಾರದಂದು ದೇವಿ ಲಕ್ಷ್ಮಿಯನ್ನು ಪೂಜಿಸುವುದು, ದೇವಿಯ ಮಂತ್ರಗಳನ್ನು ಪಠಿಸುವುದು ಹಾಗೂ ಬಿಳಿ ಹೂವುಗಳು ಮತ್ತು ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸುವುದರಿಂದ ನಿಮ್ಮ ಶುಕ್ರ ಗ್ರಹದ ಬಲವು ಹೆಚ್ಚಿಸುತ್ತದೆ. ಇನ್ನು ನವಗ್ರಹಗಳಲ್ಲಿ 8ನೇ ಗ್ರಹ ಶನಿ ಗ್ರಹ. ಈಗಾಗಲೇ ಸೂರ್ಯ ಗ್ರಹದ ಬಗ್ಗೆ ತಿಳಿದುಕೊಳ್ಳುವಾಗ ಶನಿಗ್ರಹದ ಜನನದ ಬಗ್ಗೆ ತಿಳಿದುಕೊಂಡೆವು. ಸೂರ್ಯ ಮತ್ತು ದೇವಿ ಛಾಯೆಯ ಪುತ್ರನಾದ ಶನಿಗ್ರಹವು ಶಿಸ್ತು, ನ್ಯಾಯ ಮತ್ತು ಧರ್ಮಕ್ಕೆ ಆದಿದೇವತೆ ಆಗಿದ್ದಾನೆ. ಮನುಷ್ಯರು ಮಾತ್ರವಲ್ಲದೆ ದೇವತೆಗಳು ಸಹ ಶನಿಗೆ ಎದುರುತ್ತಾರೆ. ಕೆಟ್ಟ ಕರ್ಮಗಳನ್ನು ಮಾಡುವವರಿಗೆ ಅಥವಾ ಇತರರಿಗೆ ಅನ್ಯಾಯವೆಸಗುವವರಿಗೆ ಶಿಕ್ಷೆ ವಿಧಿಸುವ ಜವಾಬ್ದಾರಿ ಶನಿದಾಗಿದೆ. ಶನಿದೇವನು ಯಾರಿಗೂ ಮಿತ್ರನಲ್ಲ ಅಥವಾ ಶತ್ರುವಲ್ಲ. ಅವನು ಕೇವಲ ನಮ್ಮ ಒಳ್ಳೆಯ ಕರ್ಮಗಳ ಫಲವನ್ನು ನೀಡುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಗ್ರಹವು ಅನೇಕ ಕಷ್ಟಗಳ ನಂತರ ಯಶಸ್ಸನ್ನು ನೀಡುತ್ತಾನೆ. ಆದರೆ ಯಾರು ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೋ ಅಥವಾ ಇತರರನ್ನು ಅವಮಾನಿಸುತ್ತಾರೋ ಅಂತವರಿಗೆ ಶನಿದೇವನು ಶಿಕ್ಷೆ ನೀಡುವ ಮೂಲಕ ಪಾಠ ಕಲಿಸುತ್ತಾನೆ. ಹುಟ್ಟಿನಿಂದಲೇ ಶನಿದೇವನ ನಡವಳಿಕೆಯು ಇತರ ದೇವತೆಗಳಿಗಿಂತ ಭಿನ್ನವಾಗಿತ್ತು. ಅವನು ಶಿಕ್ಷೆ ನೀಡುವುದಲ್ಲದೆ ನಮ್ಮ ಒಳ್ಳೆಯ ಕರ್ಮಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುವವನು ಆಗಿದ್ದಾನೆ. ಶನಿದೇವನು ದೇವತೆಗಳಾಗಲಿ ಅಥವಾ ಮನುಷ್ಯರಾಗಲಿ ಯಾರೊಂದಿಗೆ ಪಕ್ಷಪಾತ ಮಾಡುವುದಿಲ್ಲ. ಪ್ರತಿಯೊಬ್ಬರ ಕರ್ಮಗಳಿಗೆ ಅನುಗುಣವಾಗಿ ಸಮಾನ ಫಲಿತಾಂಶಗಳನ್ನು ನೀಡುತ್ತಾನೆ. ಅನ್ಯಾಯ, ಸುಳ್ಳು ಅಥವಾ ತಪ್ಪು ಕೆಲಸಗಳಲ್ಲಿ ತೊಡಗಿರುವವರಿಗೆ ಶನಿದೇವನು ಶಿಕ್ಷೆ ನೀಡುವ ಮೂಲಕ ಸೂಕ್ತ ಪಾಠ ಕಲಿಸುತ್ತಾನೆ. ಶನಿದೇವನು ಕರ್ಮಗಳ ವಿಶ್ವವ್ಯಾಪಿ ನ್ಯಾಯಾಧೀಶನಾಗಿ ಕಾರ್ಯನಿರ್ವಹಿಸುತ್ತಾನೆ. ಅವನು ಶಿಸ್ತಿನ ಬೋಧಕ ಮತ್ತು ಕಠಿಣ ಪರಿಶ್ರಮದ ಆದಿದೇವತೆಯಾಗಿದ್ದಾನೆ. ನಮ್ಮ ಹಿಂದಿನ ಮತ್ತು ಪ್ರಸ್ತುತ ಕರ್ಮಗಳ ಪರಿಣಾಮಗಳನ್ನು ನಿರ್ಧರಿಸುವ ಮೂಲಕ ಅವನು ಮಾನವ ಜೀವನವನ್ನು ರೂಪಿಸುತ್ತಾನೆ. ಜೀವನದ ಪರೀಕ್ಷೆಗಳ ಮೂಲಕ ಅಗತ್ಯ ಪಾಠಗಳನ್ನು ಕಲಿಸುತ್ತಾನೆ ಮತ್ತು ಪ್ರಾಮಾಣಿಕ ಸಹನೆಯನ್ನು ಪುರಸ್ಕರಿಸುತ್ತಾನೆ. ಶನಿದೇವನು ಶಿವನ ಪರಮ ಭಕ್ತನಾಗಿರುವುದರಿಂದ ಪ್ರತಿ ಶನಿವಾರದಂದು ಕಪ್ಪು ಎಳ್ಳಿನೊಂದಿಗೆ ಶಿವನನ್ನು ಪೂಜಿಸುವುದು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಇದರ ಜೊತೆಗೆ ಶನಿವಾರದಂದು ಹನುಮಂತನನ್ನು ಪೂಜಿಸುವುದರಿಂದ ಜೀವನದಲ್ಲಿನ ಎಲ್ಲ ವಿಳಂಬಗಳು ನಿವಾರಣೆಯಾಗುತ್ತವೆ ಮತ್ತು ಶನಿದೇವನ ಅನುಗ್ರಹವನ್ನು ಪಡೆಯಲು ಸಹಾಯವಾಗುತ್ತದೆ. ಇನ್ನು ನವಗ್ರಹಗಳಲ್ಲಿ 4ನೇ ಗ್ರಹ ರಾಹು ಮತ್ತು 7ನೇ ಗ್ರಹ ಕೇತು. ಈ 2 ಗ್ರಹಗಳು ಇತರ ಗ್ರಹಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿವೆ. ನವಗ್ರಹಗಳಲ್ಲಿ ಇವುಗಳನ್ನು ಛಾಯಾಗ್ರಹಗಳು ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಇವು ದೈತ್ಯ ವಂಶದಲ್ಲಿ ಜನಿಸಿದವು. ಇವರ ತಂದೆ ದೈತ್ಯರಾಜ ವಿಪ್ರಚಿತ್ತ ಮತ್ತು ತಾಯಿ ಸಿಂಹಿಕಾ. ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ದೈತ್ಯರು ಮಂದಾರ ಪರ್ವತವನ್ನು ಬಳಸಿ ಮಂಥನ ಕ್ರಿಯೆಯಲ್ಲಿ ಪಾಲ್ಗೊಂಡರು. ಭಗವಾನ್ ಧನ್ವಂತರಿ ಅಮೃತ ಕಳಶದೊಂದಿಗೆ ಕಾಣಿಸಿಕೊಂಡಾಗ ದೇವತೆಗಳು ಮತ್ತು ದೈತ್ಯರು ಅದನ್ನು ಪಡೆಯಲು ಧವಿಸಿದರು. ಇದನ್ನು ಗಮನಿಸಿದ ವಿಷ್ಣುವು ಮೋಹಿನಿ ರೂಪವನ್ನು ತಾಳಿ ದೇವತೆಗಳು ಮತ್ತು ದೈತ್ಯರಿಗೆ ಸಮಾನವಾಗಿ ಅಮೃತವನ್ನು ಹಂಚುವುದಾಗಿ ಹೇಳಿದನು. ವಿಷ್ಣುವಿನ ಮೋಹಿನಿ ಅವತಾರದ ಸೌಂದರ್ಯಕ್ಕೆ ಮರುಳಾದ ದೈತ್ಯರು ಆಕೆಯ ಮಾತಿಗೆ ಒಪ್ಪಿಕೊಂಡರು. ಮೋಹಿನಿ ದೇವತೆಗಳಿಗೆ ಅಮೃತವನ್ನು ನೀಡಲು ಪ್ರಾರಂಭಿಸಿದಾಗ ಸ್ವರ್ಭಾನು ಎಂಬ ದೈತ್ಯನು ಅದನ್ನು ಗಮನಿಸಿ ದೇವತೆಗಳ ಸಾಲಿನಲ್ಲಿ ಕುಳಿತು ಅಮೃತವನ್ನು ಸೇವಿಸಿದನು. ಇದನ್ನು ಗಮನಿಸಿದ ವಿಷ್ಣು ತಕ್ಷಣವೇ ತನ್ನ ಸುದರ್ಶನ ಚಕ್ರದಿಂದ ಅವನ ಕುತ್ತಿಗೆಯನ್ನು ಕತ್ತರಿಸಿದನು. ಆ ದೈತ್ಯನ ತಲೆಯು ರಾಹುಗ್ರಹವಾಯಿತು ಮತ್ತು ದೇಹದ ಭಾಗವು ಕೇತುಗ್ರಹವಾಯಿತು. ಅವನು ಅಮೃತದ ಕೆಲವು ಹನಿಗಳನ್ನು ಸೇವಿಸುವುದರಿಂದ ಅವನ ತಲೆ ಮತ್ತು ದೇಹ ಎರಡೂ ಅಮೃತವನ್ನು ಪಡೆದವು. ರಾಕ್ಷಸ ಸ್ವರ್ಭಾನುವಿನ ತಲೆಯ ಭಾಗವು ರಾಹುಗ್ರಹ ಎಂದು ಮತ್ತು ದೇಹದ ಭಾಗವು ಕೇತುಗ್ರಹ ಎಂದು ಕರೆಯಲ್ಪಟ್ಟಿತು. ಜಾತಕದಲ್ಲಿ ರಾಹು ಮತ್ತು ಕೇತು ಗ್ರಹಗಳ ಸಮತೋಲ
ಸಮತೋಲಿತ ಸ್ಥಿತಿಯು ನಮಗೆ ಜೀವನ ಪೂರ್ತಿ ಯಶಸ್ಸನ್ನು ನೀಡುತ್ತದೆ. ವೇದಿಕ ಜ್ಯೋತಿಷ್ಯದಲ್ಲಿ ರಾಹುವು ಪ್ರಬಲ ಗ್ರಹವಾಗಿದ್ದು, ತೀವ್ರವಾದ ಲೌಕಿಕ ಆಸೆಗಳು, ಜೀವನದಲ್ಲಿನ ಹಠಾತ್ ಬದಲಾವಣೆಗಳು ಮತ್ತು ಮಹತ್ವಾಕಾಂಕ್ಷೆಗಳ ಮೂಲಕ ನಮ್ಮ ಜೀವನವನ್ನು ರೂಪಿಸುತ್ತದೆ. ಇದು ಭೌತಿಕತೆ, ವಿದೇಶಿ ಸಂಪರ್ಕಗಳು ಮತ್ತು ಸಾಂಪ್ರದಾಯಿಕವಲ್ಲದ ಚಿಂತನೆಯನ್ನು ನಿಯಂತ್ರಿಸುತ್ತದೆ. ಜೊತೆಗೆ ಗೊಂದಲ ಮತ್ತು ಜೀವನದ ಅಡಚಣೆಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತೊಂದೆಡೆ ಕೇತು ಗ್ರಹವು ಆಧ್ಯಾತ್ಮಿಕ ಬೆಳವಣಿಗೆ, ಲೌಕಿಕ ವಸ್ತುಗಳಿಂದ ಅನಾಸಕ್ತಿ ಮತ್ತು ಕರ್ಮದ ಶುದ್ಧೀಕರಣವನ್ನು ಒದಗಿಸುವ ಮೂಲಕ ನಮ್ಮ ಜೀವನವನ್ನು ರೂಪಿಸುತ್ತದೆ. ರಾಹುವು ಹಾವಿನ ತಲೆಯನ್ನು ಪ್ರತಿನಿಧಿಸುವುದರಿಂದ ಭಗವಾನ್ ಶಿವ, ದುರ್ಗಾದೇವಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದು ರಾಹು ಗ್ರಹದ ದೋಷಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಕೇತು ಗ್ರಹವು ಭಗವಾನ್ ಗಣೇಶ ಮತ್ತು ಭಗವಾನ್ ವಿಷ್ಣುವಿನೊಂದಿಗೆ ಸಂಬಂಧ ಹೊಂದಿರುವುದರಿಂದ ಅವರನ್ನು ಪೂಜಿಸುವುದು ಕೇತು ಗ್ರಹದ ಅನುಗ್ರಹವನ್ನು ಪಡೆಯಲು ಸಹಾಯವಾಗುತ್ತದೆ. ಇದಿಷ್ಟು ನವಗ್ರಹಗಳ ಬಗ್ಗೆ ಮತ್ತು ಅವು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಬಗ್ಗೆ. ಓಂ ನವಗ್ರಹಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.